ನಾವು RTC ಆಧಾರ್ ಸೀಡಿಂಗ್ ಬಗ್ಗೆ ಈಗಾಗಲೇ ನೀವು ವಿಡಿಯೋ ನೋಡಿದ್ದೀರಾ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ನಡೀತಾ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ ಸಹ ನಡೀತಾ ಇದೆ. ನಮ್ಮಲ್ಲಿ ಟೋಟಲ್ ತಾವು ನೋಡ್ತೀರಾ ಅಂದರೆ 8,76,000 ಲ್ಯಾಂಡ್ ಹೋಲ್ಡರ್ಸ್ ಇದ್ದಾರೆ. ಇಷ್ಟು ಮಂದಿಯಲ್ಲಿ ಈಗಾಗಲೇ ನಾವು ಆಧಾರ್ ಸೀಡಿಂಗ್ KYC ಮೂಲಕ ಮಾಡಿಸ್ತೀವಿ. ಸಿಂಪಲ್ ಆಗಿ ನಮ್ಮ VAಗಳು ಒಂದು ಆ್ಯಪ್ ಮುಖಾಂತರ ಅಲ್ಲಿ ಹೋಗಿ ರೈತರು ಅವ್ರು ಯಾರಿದ್ದಾರೆ ಅವ್ರದ್ದು RTCಯಲ್ಲಿ ಇರೋದು ಹೆಸರು ಆಧಾರ್ಗೆ ಲಿಂಕ್ ಮಾಡಿ ಒಂದು OTP SMS ಮುಖಾಂತರ ಬರುತ್ತೆ ಅವ್ರಿಗೆ. ಆ OTP ನಾವು ಖಾತ್ರಿಪಡಿಸಿ ಅವ್ರದ್ದು ಲಿಂಕಿಂಗ್ ಮಾಡ್ತೀವಿ. ಅಲ್ಲೇ ಒಂದು ಸ್ಥಳದಲ್ಲಿನೇ ಒಂದು ಫೋಟೋ, ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವ್ರದ್ದು ಫೋಟೋ ನಾವು ಅದೇ ಆ್ಯಪಲ್ಲಿ ಕ್ಯಾಪ್ಚರ್ ಮಾಡಿಸ್ತೀವಿ. ಈಗಾಗಲೇ ಹಿಂದಿನ 2.5 ತಿಂಗಳಿಂದ ಇದು ಸತತವಾಗಿ ನಡೀತಾ ಇರೋದು ಕಾರ್ಯ. ಈಗಾಗಲೇ ನಮ್ಮಲ್ಲಿ 4,77,000 ರೈತರು ಬಾಂಧುಗಳದು ಈಗಾಗಲೇ ಆಧಾರ್ ಜೋಡಣೆ ಆಗಿದೆ. ಯಾಕೆ ಜೋಡಣೆ ಮಾಡ್ತಾ ಇರೋದು ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಬಹಳ ಸಿಂಪಲ್ ಇದೆ, ನಿಮಗೆ ಗೊತ್ತಿದೆ. ಒಂದೇ RTC ಇಟ್ಕೊಂಡು 2-3 ಟ್ರಾನ್ಸಾಕ್ಷನ್ ಮಾಡ್ತಾರೆ. ಬಹಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ. ನಕಲಿ ದಾಖಲಾತಿ ಸೃಜನೆ ಆಗುತ್ತೆ ಮತ್ತು ಈ ರೀತಿ ಮೋಸದ ವ್ಯವಹಾರ ಎಲ್ಲ ಆಗುತ್ತೆ. ಅದು ತಡೆಗಟ್ಟಲಲ್ಲಿ ನಮಗೆ ಇದು ಒಂದು ಶಸ್ತ್ರ ಆಗಿ ನಿಂತಬಹುದು. ನಾವು ಇದು ಒಂದಾಗತ್ತೆ. ಅದಲ್ಲದೆ ನಾವು ಯಾವುದಾದ್ರೂ ಸರ್ಕಾರಿ ಸವಲತ್ತು ರೈತರಿಗೆ ತಲುಪಬೇಕಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ಗೆ ಈಸಿಲಿ ಆಗಿ ನಾವು ಟ್ರಿಗರ್ ಮಾಡಬಹುದು. ತಮಗೆ ಗೊತ್ತಿದೆ, ಹಿಂದಿನ ವರ್ಷ ಎಲ್ಲ 11 ತಾಲೂಕಲ್ಲಿ ಬರ ಪೀಡಿತ ಅಂತ ಘೋಷಣೆ ಆಯಿತು. ನಾವು ಪರಿಹಾರ ಕೊಟ್ಟಿದ್ದೀವಿ, ಅದಲ್ಲದೆ ಇನ್ಶೂರೆನ್ಸ್ ದುಡ್ಡು ಕೊಟ್ಟಿದ್ದೀವಿ. ಬೇರೆ ಬೇರೆ ಸೋರ್ಸಸಿಂದ ಫೇಲ್ ಟ್ರಾನ್ಸಾಕ್ಷನ್ ಆದಾಗ ನಾವು ಮತ್ತು ಬಹಳಷ್ಟು ಎಕ್ಸಸೈಸ್ ಮಾಡಿ ಸರಿಪಡಿಸಬೇಕಾಗಿತ್ತು. ಈ ಸಲ ಏನಾಗುತ್ತೆ, ಈಗಾಗಲೇ ಖಾತ್ರಿಪಡಿಸಿರೋದು ದಾಖಲಾತಿ ಇರುತ್ತೆ, ಓನರ್ಶಿಪ್ ಡೀಟೇಲ್ಸ್ ಖಚಿತಪಡಿಸಿರೋದು ಇರುತ್ತೆ. ಅವರೇ ಸ್ವತಃ ಓನರೇ OTP ಕೊಟ್ಬಿಟ್ಟು ಅವ್ರದ್ದೇ ಅಂತ ಹೇಳಿ ನಮ್ಮ ಕಡೆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರುತ್ತೆ. ಆಧಾರ್ಗೆ ಯಾವಾಗಲೂ ಬ್ಯಾಂಕ್ ಅಕೌಂಟ್ ಖಾತೆ ಲಿಂಕೇಜ್ ಇರುತ್ತೆ. ನಾವು ಇಮಿಡಿಯೇಟ್ಲಿ ಆಧಾರ್ ಬೇಸ್ಡ್ ಎನೇಬಲ್ಡ್ ಸಿಸ್ಟಮ್ ಪೇಮೆಂಟ್ ನಾವು ಮಾಡಿಸಬಹುದು. ಡೈರೆಕ್ಟ್ ರೈತರುಗಳಿಗೆ ಬೆಳೆ ಪರಿಹಾರ ಆಗಲಿ ಬೇರೆ ಯಾವುದಾದ್ರೂ ಸರ್ಕಾರಿ ಸವಲತ್ತಾಗಲಿ ಇಮಿಡಿಯೇಟ್ಲಿ ಅವ್ರಿಗೆ ತಲುಪೋ ರೀತಿ ಅಟ್ ದ ಕ್ಲಿಕ್ ಆಫ್ ಅ ಬಟನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ತಮಗೆ ಗೊತ್ತಿದೆ, ಆಡಳಿತದಲ್ಲಿ ಸಾಕಷ್ಟು ನಾವು ತಂತ್ರಾಂಶಗಳು ಬಳಕೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ಬಳಕೆ ಮಾಡುವಾಗ ಹೊಸ ಹೊಸ ಆ್ಯಪ್ಗಳು ನಾವು ಟೆಕ್ನಾಲಜಿ ಬಳಕೆ ಮಾಡುವಾಗ ಈ ರೀತಿ ಎನೇಬಲಿಂಗ್ ಇದ್ದಾಗ ನನಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಆ ಒಂದು ಪದ್ಧತಿ ಪ್ರಕಾರ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮದು ಇದರಲ್ಲಿ ಎಸ್ಪೆಷಲಿ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು VAOs ಯಾರ್ಯಾರು ಇದ್ದಾರೆ, ನಮ್ಮ RIಗಳು ಆಗಲಿ ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ಸ್ ಆಗಲಿ ಪ್ರತಿಯೊಬ್ಬರು ತಹಸೀಲ್ದಾರ್ ಇದು ಮಾನಿಟರ್ ಮಾಡಿದ್ದಾರೆ. ಇಲೆಕ್ಷನ್ ಮಧ್ಯೆ ಸಹ ಈ ಕಾರ್ಯ ಆಗಿದೆ ಮತ್ತು ಜುಲೈ ಅಂತ್ಯವರೆಗೆ ನಾವು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಆಗಸ್ಟ್ 15th ನಾವು ಇದು ಮುಕ್ತಾಯ ಮಾಡಿಸೋ ರೀತಿ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ 2-3 ಬೇರೆ ವಿಷಯನೂ ಆಚೆ ಬಂದಿದೆ. ಈಗ ನಮ್ಮದು 67% ಪ್ರೋಗ್ರೆಸ್ ಈಗಾಗಲೇ ಆಗಿದೆ. ಬಟ್ ನಾವು ಈ ರೀತಿ KYC ಮಾಡುವಾಗ ಮತ್ತು ಆಧಾರ್ಗೆ ಸೀಡಿಂಗ್ ಲಿಂಕೇಜ್ ಮಾಡುವಾಗ ಬಹಳಷ್ಟು ಕಡೆ NA ಆಗಿರೋದು ನನಗೆ ಕಂಡು ಬಂದಿದೆ. ಈಗ 41,000 ಕೇಸಸಲ್ಲಿ NA ಆಗಿದೆ ಅಂತ. NAದು ಇನ್ನೊಂದು ಅಡಿಷ್ನಲ್ ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ಬಹಳಷ್ಟು ಕಡೆ ಪಾವತಿ ಖಾತೆ ಆಗದೆ 67,000 RTCಸಲ್ಲಿ ನಮಗೆ ಮಾಹಿತಿ ಸಿಕ್ಕಿದೆ, ಯಾರ ಹೆಸರು ಪಹಣಿಯಲ್ಲಿದೆ ಅವರು ಮರಣ ಹೊಂದಿದ್ದಾರೆ, ಆದರೂ ಪಾವತಿ ಆಗದೇ ಇರೋದು ಗಮನದಲ್ಲಿ ಬಂದಿದೆ. ಈಗ ನಮಗೆ ಏನಾಗುತ್ತೆ, ಪ್ಲಾನಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ. ಭಾಳಷ್ಟು ಮಂದಿಗೆ ಮಾಹಿತಿದು ಕೊರತೆ ಇರಬಹುದು, ಅರಿವುದು ಕೊರತೆ ಇರಬಹುದು, ಅವ್ರು ಹೇಗೆ ಮಾಡೋದೂ ಗೊತ್ತಿರೋದಿಲ್ಲ. ಕಚೇರಿಗೆ ಹೋಗಿ ತಿರುಗಾಡೋದು, ಅವ್ರ ಬೇಜಾರು ಮಾಡಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ನಾವೇ ಸ್ವಇಚ್ಛೆಯಿಂದ ಅವ್ರಿಗೆ ಕರೆಸಿ ಅಥವಾ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ರಾಮವಾರು ಹೋಗಿ ಒಂದು ಕ್ಯಾಂಪ್ ಮೋಡಲ್ಲಿ ಪಾವತಿ ಅಭಿಯಾನ ಮಾಡೋದು ಒಂದು ಅನುಕೂಲ ಆಯಿತು. ನಮ್ಮ ಕಡೆ ಡೇಟಾಬೇಸ್ ಇದೆ, ವಿಲೇಜ್ ವೈಸ್ ಯಾರ್ಯಾರು RTCಯಲ್ಲಿ ಮರಣ ಹೊಂದಿರೋದು ಅವರು ಡೇಟಾಬೇಸ್ ಸಿಕ್ಕಿದೆ. ಈ 67,000 ನಾವು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಆನ್ವರ್ಡ್ಸ್ ಇದು ಲಾಂಚ್ ಮಾಡೋದು ಒಂದು ಪ್ರಯತ್ನ ಮಾಡ್ತೀವಿ. ಎಲ್ಲ ಕಡೆ ಹೋಗಿ ಅವರೇ ದಾಖಲಾತಿ ಕಲೆಕ್ಟ್ ಮಾಡಿ ಯಾರಿದ್ದಾರೆ, ಪಾವತಿದಾರ ಯಾರ್ಯಾರಿದ್ದಾರೆ, ಅವರು ಯಾರ ಹೆಸರಲ್ಲಿ ಇಡ್ತಾರೆ, ಜಾಯಿಂಟ್ ಖಾತೆ ಇಡ್ತಾರೆ ಹೇಗೆ ಅಂತ ಒಂದು ಪಾವತಿ ಅಭಿಯಾನ ಸಹ ಮಾಡಬಹುದು. ಇದು ಬಹಳ ಒಂದು ಫ್ಯೂಚರಿಸ್ಟಿಕ್, ನಿಮಗೆ ಅರ್ಥ ಆಗಿದೆ ಅಂದರೆ ಇದು ಒಂದು ಗುಡ್ ಗವರ್ನೆನ್ಸ್ ಕಡೆ ನಾನು ಹೆಜ್ಜೆ ಮಾಡಿಸ್ತಾ ಇರೋದು. ನಾವೆಲ್ಲ ಜನರಿಗೆ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡಬೇಕಾಗಿರೋದು, ನಾವು ಅವ್ರಿಗೆ ಹೇಳ್ಕೊಡೋ ರೀತಿಯೂ ಆಗುತ್ತೆ. ಸೊ ತಾಲೂಕು ವೈಸ್ ಫಿಗರ್ ಸಹ ನಾವು ನಿಮ್ಮೆಲ್ಲರಿಗೆ ಕೊಟ್ಟಿದ್ದೀವಿ. ಬಟ್ ನನ್ನ ಅಪೀಲ್ ನಿಮ್ಮೆಲ್ಲರ ಮುಖಾಂತರ ಏನದೆ, ಭಾಳಷ್ಟು ಮಂದಿಯಲ್ಲಿ ಏನು ಮಾಡ್ತಾ ಇರೋದು ಗೊತ್ತಿಲ್ಲ, ಪದೇ ಪದೇ ಆಧಾರ್ ನಂಬರ್ ಕೇಳ್ತಾರೆ, ಪದೇ ಪದೇ OTP ಕೇಳ್ತಾರೆ. ತಮ್ಮೆಲ್ಲರ ಮುಖಾಂತರ ಜನರಿಗೆ ನಾವು ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಮಿಕ್ಕಿದವರು ಯಾರ್ಯಾರಿದ್ದಾರೆ ಒಂದು 30% ಇನ್ನೂ ಮಾಡೋದು ಬಾಕಿ ಇವೆ, ಅವ್ರನ್ನೂ ಸಹ ಮುಂದೆ ಬಂದು ನಮಗೆ ಆಗಸ್ಟ್ 15th ಈ ಮುಕ್ತಾಯ ಮಾಡೋದು ಪ್ರಯತ್ನದಲ್ಲಿ ಅವ್ರನ್ನೂ ಸಹಕರಿಸಬೇಕು. ಮತ್ತು ಈ ಒಂದು ಕಾರ್ಯ ಆದ ನಂತರ ನಾವು ಖಚಿತಪಡಿಸಬಹುದು ನಮ್ಮ ಕಡೆ ಇರೋದು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಅಪ್ಡೇಟೆಡ್ ಇದೆ,
ಯಾರು ಓನರ್ಶಿಪ್ ಇದ್ದಾರೆ ಅವ್ರದ್ದು ಗ್ಯಾರಂಟಿ ಇದೆ, ಅವರೇ ಓನರ್ ಇದ್ದಾರೆ ಅಂತ. ಈ ರೀತಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಸಹ ಎಲ್ಲ ಮಾಧ್ಯಮ ಮಿತ್ರವ್ರಿಗೆ ಮುಖಾಂತರ ನಾನು ಎಸ್ಪೆಷಲಿ ಪಬ್ಲಿಕ್ಗೆ, ರೈತರು ಬಾಂಧವಗಳಿಗೆ ಜನರಲಿ ನಾವು ವಿನಂತಿ ಮಾಡಿಸ್ತೀನಿ, ದಯವಿಟ್ಟು ಇದು ಒಂದು KYC ಮತ್ತು ಆಧಾರ್ ಅಪ್ಡೇಷನ್ ಎಕ್ಸಸೈಸ್ ಏನಿದೆ ದಯವಿಟ್ಟು ಅವರೆಲ್ಲರೂ ಮಾಡ್ಕೊಳ್ತಾರೆ ಅಂದರೆ ಆಗಸ್ಟ್ 15ವರೆಗೆ ನಾವು ಮುಂದೆ ಹೆಜ್ಜೆ ತಗೊಳ್ಬಹುದು. ಯಾವುದಾದ್ರೂ ಬೇರೆ ಅತಿವೃಷ್ಟಿ ಇದ್ದಾಗ ಅವ್ರದ್ದು ಪೇಮೆಂಟ್ ಮಾಡೋದು ಆಗಲಿ, ಅದಲ್ಲದೆ ಪಾವತಿ ಅಭಿಯಾನ ನಮ್ಮದು ಚಾಲನೆ ನೀಡೋ ರೀತಿ ಮಾಡಿಸೋದು ಆಗಲಿ, ಆಗಸ್ಟ್ 15ಇಂದ ಅದು ಮಾಡೋದು ಪ್ರಯತ್ನ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಇದು ಒಂದು ಪಕ್ಕಾ ಡೇಟಾಬೇಸ್ ನಮ್ಮೆಲ್ಲರಿಗೆ ಸಿಗ್ಬಿಡುತ್ತೆ ಮತ್ತು ಇಡೀ ಸ್ಟೇಟಲ್ಲಿ ಈ ಕಾರ್ಯ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಒಳ್ಳೆ ಪ್ರೋಗ್ರೆಸ್ ಆಗಿದೆ. ಇನ್ನು ಮುಂದೆ ಹೋಗ್ತಾ ನಾವು ಯಾವಾಗಲೂ ಒಳ್ಳೆ ಸ್ಥಾನದಲ್ಲಿ ಇರಲಿ ಮತ್ತು ಜನರಿಗೆ ಅನುಕೂಲ ಆಗೋ ರೀತಿ ಒಂದು ಕಾರ್ಯ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಈ ಒಂದು ವಿನಂತಿ ಮಾಡ್ತೀವಿ. ಅದಲ್ಲದೆ ಲ್ಯಾಂಡ್ ಬೀಟ್ ತಾವೆಲ್ಲರೂ ಕೇಳ್ಕೋಬಹುದು, ಪೊಲೀಸವರು ಬೀಟ್ಗೆ ಹೋಗ್ತಾರೆ, ಯಾವುದು ರೀತಿ ಪ್ರಾಬ್ಲಮ್ ಆಗಲಾರ್ದು, ಎಲ್ಲಿ ಕ್ರೈಮ್ ಬೆಲ್ಟ್ ಎಲ್ಲಿದೆ, ಝೋನ್ ಎಲ್ಲಿದೆ ಅಲ್ಲಿ ಹೋಗಿ ಜಾಸ್ತಿ ನೋಡ್ತಾರೆ ಅವರು. 112 ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಅದೇ ಮಾದರಿಯಲ್ಲಿ ಲ್ಯಾಂಡ್ ಬೀಟ್ ಅಂತ ಒಂದು ಹೊಸ ಆ್ಯಪ್ ಕಂದಾಯ ಇಲಾಖೆ ವತಿಯಿಂದ ಚಾಲನೆ ಆಗಿದೆ. ಇದರಲ್ಲಿ ಏನಿದೆ, 1.4 ಮಿಲಿಯನ್ ಸರ್ಕಾರಿ ರೆಕಾರ್ಡ್ಸ್ ಇದೆ. ಸರ್ಕಾರಿ ಜಮೀನು ಅಂತ ಇಡೀ ಸ್ಟೇಟ್ದು ನಾನು ಹೇಳ್ತಾ ಇರೋದು. ಸಾಕಷ್ಟು ಇದೆ, ಸಾಕಷ್ಟು ನೀವು ಬಂದು ಕೇಳ್ತೀರಾ, ಈ ಕಾರಣಕ್ಕೋಸ್ಕರ ಜಮೀನು ಬೇಕು, ಇಲ್ಲಿ ಸ್ಮಶಾನಗೋಸ್ಕರ ಜಮೀನು ಬೇಕು, ಅಲ್ಲಿ ಆ ಒಂದು ಸರ್ಕಾರಿ ಯೋಜನೆಗೋಸ್ಕರ ಜಮೀನು ಬೇಕು, ಇಲ್ಲಿ ಒಂದು ಹೊಸ ಬಿಲ್ಡಿಂಗ್ ಬರಬೇಕು. ಖಚಿತಪಡಿಸಿ ದಾಖಲಾತಿ ನಮ್ಮದು ಬರೀ ಫಿಸಿಕಲ್ ರೆಕಾರ್ಡ್ಸ್ ಇರುತ್ತೆ ಅಷ್ಟೇ. ಪ್ರತಿ ಒಂದೊಂದು ಕಚೇರಿಯಲ್ಲಿ ಬಹಳಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಒಂದೊಂದು ಕಚೇರಿಯಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗೋದಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿರೋದು ವಿಷಯ. ಈಗ ನಾವು ಏನು ಮಾಡಿದ್ದೀವಿ ಕಂದಾಯ ಇಲಾಖೆ ವತಿಯಿಂದ ಅಂದರೆ ಕಂಪ್ಲೀಟ್ ಡೇಟಾಬೇಸ್ ಅಪ್ಡೇಷನ್. ಮತ್ತು ಒಂದು ಸತಿ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಇದು ಪ್ರತಿ 3-4 ತಿಂಗಳಿಗೆ ಒಮ್ಮೆ ಒಬ್ಬ VA ಲ್ಯಾಂಡ್ ಬೀಟ್ ಮಾಡೋದು. ಸರ್ಕಾರಿ ಜಮೀನು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ 31,000 ಸರಾಸರಿ ಇದೆ. ಈಗಾಗಲೇ 29,000 ಲೊಕೇಶನ್ಸ್ಗೆ ಹೋಗಿ 29,954 ಸರ್ಕಾರಿ ಜಮೀನುಗಳಿಗೆ ಹೋಗಿ ಆ VA ಏನು ಮಾಡ್ತಾರೆ, ಆ್ಯಪ್ ಓಪನ್ ಮಾಡಿ ಟ್ರಾನ್ಸಾಕ್ಟ್ ವಾಕ್. ಈಗ ಒಂದು 4 ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳಿ, ಬಾರ್ಡರಲ್ಲಿ ಹೋಗಿ ಅವರು GPS ಕೋಆರ್ಡಿನೇಟ್ಸ್ ಗುರುತಿಸೋ ರೀತಿ ವಾಕ್ ಮಾಡಿ ಆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಒಂದು ಎಕ್ಸಸೈಸ್ ಒಂದೇ ಸತಿ ಅಲ್ಲ, ನಾವು ಜುಲೈ ಎಂಡ್ವರೆಗೆ ಇದು 31,000 ಪ್ರಾಪರ್ಟೀಸ್ದು ಸಂಪೂರ್ಣವಾಗಿ ಮುಕ್ತಾಯ ಮಾಡ್ತೀವಿ. ಅದಾದ ನಂತರ ಪ್ರತಿ 3 ತಿಂಗಳಿಗೆ ಒಮ್ಮೆ VO ಹೋಗಿ ಅಲ್ಲಿ ಸೈಟ್ಗೆ ಹೋಗಿ ಮತ್ತು RI ವೆರಿಫಿಕೇಷನ್ ಮಾಡ್ತಾರೆ, ತಹಸೀಲ್ದಾರ್ ಅಪ್ರೂವಲ್ ಕೊಡ್ತಾರೆ. ಅಲ್ಲಿ ಸರ್ಕಾರಿ ಜಮೀನು ಇರೋದು ಖಾತ್ರಿಪಡಿಸೋದು ಮತ್ತು ಖಚಿತಪಡಿಸೋದು, ಬೌಂಡ್ರಿ ಏನಿದೆ ಸರಿಯಾಗಿ ಇದೆಯಾ ಇಲ್ಲ ಅಂತ, ಯಾವುದಾದ್ರೂ ಅಲ್ಲಿ ಒತ್ತುವರಿ ಆಗಿದೆಯೋ ಇಲ್ವಾ ಅಂತ ಅದು ಒಂದು ಡಾಕ್ಯುಮೆಂಟೇಷನ್ ಮಾಡಿಸ್ಕೊಳ್ಳೋದು. ಸೊ ಏನಾಗುತ್ತೆ, ನಮಗೆ ಯಾವುದಾದ್ರೂ ಕೋರ್ಟ್ ಕೇಸಸ್ ಇದೆ ಅಂದ್ರೂ ನಮಗೆ ಎವಿಡೆನ್ಸ್ ಕ್ರಿಯೇಷನ್ ಆಗುತ್ತೆ. ಅದಲ್ಲದೆ ನಮಗೆ ಎಲ್ಲಿ ಒತ್ತುವರಿ ಇದೆ ಗುರುತಾಗುತ್ತೆ, ಅದು ನಾವು ತೆರವುಗೊಳಿಸೋದು ನಮ್ಮ ಕಂದಾಯ ಇಲಾಖೆದು ಮತ್ತು ಪೊಲೀಸವ್ರದ್ದು ಸಹಕಾರದೊಂದಿಗೆ ನಾವು ಮಾಡಿಸಬಹುದು. ಈಗಾಗಲೇ ನಮ್ಮ ಜಿಲ್ಲೆಗೆ ನಿಮಗೆ ಗೊತ್ತಿರೋ ಹಾಗೆ 94% ಪ್ರೋಗ್ರೆಸ್ ಆಗಿದೆ. ಇದು ಮಿಕ್ಕಿದು ಇರೋದು 6% ಸಹ ಜುಲೈ ಎಂಡ್ವರೆಗೆ ಆಗುತ್ತೆ. GPS ಇಟ್ಕೊಂಡು ಅವ್ರು ಟ್ರಾನ್ಸಾಕ್ಟ್ ವಾಕ್ ಅಷ್ಟೇ ಮಾಡೋದು. ಭಾಳ ಸಿಂಪಲ್ ಒಂದು ಆ್ಯಪ್ ಇದೆ. ಇದು ಒಂದು ಹಿಂದೆ ನಮ್ಮ ಕಡೆ ಖಚಿತಪಡಿಸಿರೋದು ಡೇಟಾಬೇಸ್ ಇರಲಿಲ್ಲ. ಈಗ ಎಲ್ಲಿದೆ ಸರ್ಕಾರಿ ಜಮೀನು ಅಂತ ನನಗೆ ಗ್ಯಾರಂಟಿ ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ ಸರ್ಕಾರಿ ಬಿಲ್ಡಿಂಗ್ಗಳು ಇರಬಹುದು, ಯಾವುದಾದ್ರೂ ಗೈರಾನ ಜಮೀನು ಇರಬಹುದು, ಗೋಮಾಲ ಜಮೀನು ಇರಬಹುದು, ಸರ್ಕಾರಿ ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಜಮೀನು ಅಕ್ವಿಸಿಷನ್ ಆಗಿ ಯಾವುದಾದ್ರೂ ದೊಡ್ಡ ಲಾರ್ಜ್ ಪ್ರಾಜೆಕ್ಟ್ಸಲ್ಲಿ ಬಳಕೆ ಆಗ್ತಾ ಇರೋದು ಜಮೀನು ಇರ್ಬೋದು, ಪ್ರತಿಯೊಂದು ನನಗೆ ಡೀಟೇಲ್ ಆಗಿ ಆ ಡಿಪಾರ್ಟ್ಮೆಂಟ್ಗೆ ಯಾವುದಾದ್ರೂ ಒಂದು ಜಮೀನು ತೋಟಗಾರಿಕೆ ಇಲಾಖೆ ಕೊಟ್ಟಿರಬಹುದು. ಪ್ರತಿಯೊಂದು ನಾವು ನಮ್ಮ ಕಡೆ ಒಂದು ಡೇಟಾಬೇಸ್ ಇದೆ ಮತ್ತು ಇನ್ನೂ ಬಾಕಿ ಎಷ್ಟಿದೆ ನಮ್ಮ ಕಡೆ ಅದನ್ನು ಮಾಹಿತಿ ಸಿಕ್ಬಿಡುತ್ತೆ. ಮತ್ತು ಇದು ಒಂದು ಸತಿ ಒನ್ ಟೈಮ್ ಎಕ್ಸಸೈಸ್ ಅಂತಲೂ ಇಲ್ಲ, ಪ್ರತಿ 3 ತಿಂಗಳಿಗೆ ಪ್ರತಿ ಕ್ವಾರ್ಟರ್ಗೆ ಒಮ್ಮೆ ಹೋಗಿ VAಸ್ಗಳು RIಸ್ಗಳು ಮತ್ತು ನಮ್ಮ ತಹಸೀಲ್ದಾರ್ಗಳು ಸೈಟ್ಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಅದು ಸರಿಯಾಗಿ ಇದೆಯಾ, ಒತ್ತುವರಿ ಇದೆ ಅಂದರೆ ಎಲ್ಲಿದೆ ಅದು ತೆರವುಗೊಳಿಸೋದು ಕ್ರಮನೂ ತಗೊಳ್ಳೋದು ಅವ್ರ ಕಡೆಯಿಂದ ಅವಕಾಶ ಆಗುತ್ತೆ. ಸೊ ಇದು ಎರಡೂ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಮತ್ತು ತಮ್ಮ ಮುಖಾಂತರನೂ ನಾವು ಜನರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಕಡೆ ಈಗ ಖಚಿತಪಡಿಸಿರೋದು ಒಂದು ಡೇಟಾಬೇಸ್ ಇದೆ, ಯಾರು ಒತ್ತುವರಿ ಮಾಡೋಕ್ಕೆ ಹೊಟ್ಟಿದ್ದಾರೆ ಅಂದ್ರೂ ಅವ್ರಿಗೆ ಎಚ್ಚರಿಕೆ ಇರಲಿ. ಮತ್ತು ನಾವು ಇದು ಒಂದು ಸರ್ಕಾರಿ ಲ್ಯಾಂಡ್ ಏನಿದೆ, ಸರ್ಕಾರಿ ಜಮೀನು ಏನಿದೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಲ ನಾವು ಟೆಕ್ನಾಲಜಿ ಮತ್ತು ತಂತ್ರಾಂಶಗಳದ್ದು ಆ್ಯಪ್ಗಳದ್ದು ಬಳಕೆ ಮಾಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಯಾವುದಾದ್ರೂ ರೀತಿ ನಮ್ಮದು ಇನ್ನು ಮುಂದೆ ಹೋಗ್ತಾ ಬಗೈರ್ ಹುಕುಮಲ್ಲಿ ನಾವು ಯಾರ್ಯಾರಿಗೆ ಕೊಡಬಹುದು, ಪ್ರತಿಯೊಂದು ನಮ್ಮ ಕಡೆ ಡೇಟಾಬೇಸ್ ಇರುತ್ತೆ. ಜನರಿಗೆ ಸವಲತ್ತು ಆಗೋ ರೀತಿನೂ
ಬರೀ ಇದು ಒಂದು ತಡೆಗಟ್ಟಲು ಒತ್ತುವರಿ ಮಾತ್ರ ಅಲ್ಲ, ಮತ್ತು ಜನರಿಗೆ ಸವಲತ್ತು ಆಗೋ ರೀತಿಯೂ ಒಂದು ಪ್ರಯತ್ನ ಮಾಡಿಸ್ತಾ ಇದ್ದೀವಿ. ತಮ್ಮೆಲ್ಲರದು ಈಗಾಗಲೇ ಸಾಕಷ್ಟು ಸಹಕಾರ ಇದೆ, ಹಾಗೆ ಸಹಕಾರ ಇರಲಿ ಮತ್ತು ಜನರಿಗೇನು ಈ ಮಾಹಿತಿ ತಲುಪೋದ್ರಲ್ಲಿ ನಿಮ್ಮದು ಒಂದು ಪಾತ್ರ ಇದೆ. ಹಾಗಾಗಿ ನಂತರ ಮತ್ತೊಂದು ಸತಿ ನಾವು ಮೀಟಿಂಗ್ ಕರಿತೀವಿ. ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡ್ತಾ ಇದ್ದೀವಿ. ನಮ್ಮ ರೆಕಾರ್ಡ್ ರೂಮ್ದು ಸಂಪೂರ್ಣ ಮಾಹಿತಿ ಡಿಜಿಟೈಸ್ ಮಾಡೋದು. ಯಾಕೆಂದರೆ ನೀವು ಬಹಳಷ್ಟು ಕಡೆ ನೋಡಿದ್ದೀರಾ, ಮಧ್ಯವರ್ತಿದು ಕಾಟ ಇರುತ್ತೆ, ಅವರು ತಿದ್ಸೋದು ದಾಖಲಾತಿ ಅಥವಾ ಯಾರಿಗೆ ಕೊಡಬೇಕು ಅವ್ರಿಗೆ ದಾಖಲಾತಿ ಕೊಡ್ತಾರೆ, ಒಂದು ಪಾರ್ಟಿಗೆ ಕೊಡೋಂಗಿಲ್ಲ. ಆ ರೀತಿ ನಾವು ತಪ್ಪಿಸ್ಕೊಳ್ಳೋದಕ್ಕೆ ರೆಕಾರ್ಡ್ ರೂಮಲ್ಲಿ ಚಿಂಚೋಳಿ ತಾಲೂಕಲ್ಲಿ 90% ಈಗಾಗಲೇ ಆಗಿದೆ. ಚಿಂಚೋಳಿ ತಾಲೂಕಲ್ಲಿ ನಾವು ಹೇಗೆ ಮಾದರಿಯಲ್ಲಿ ಮಾಡಿದ್ದೀವಿ, ಆಸ್ ಅ ಪೈಲಟ್ ಪ್ರಾಜೆಕ್ಟ್ ಏನು ಚಿಂಚೋಳಿ ತಾಲೂಕಲ್ಲಿ ಮಾಡಿದ್ದೀವಿ, ಅದೇ ರೀತಿ ನಾವು ಎಲ್ಲ ಮಿಕ್ಕಿದು 10 ತಾಲೂಕುಗಳಲ್ಲಿನೂ ಅದು ಒಂದು August 1 ನಾವು ಚಾಲನೆ ನೀಡ್ತೀವಿ. ಎಲ್ಲ ಕಡೆ ಪ್ರತಿಯೊಂದು ರೆಕಾರ್ಡ್, ಈಗ ಚಿಂಚೋಳಿಯಲ್ಲಿ ಒಂದೇ ಒಂದು ತಾಲೂಕಲ್ಲಿ 15 ಲಕ್ಷ ರೆಕಾರ್ಡ್ಸ್ ಇತ್ತು. 15 ಲಕ್ಷ ಪೇಜಸ್ದು ಮಾಹಿತಿ ನಾವು ಡಿಜಿಟೈಸ್ ಮಾಡಿದ್ದೀವಿ. ಬೇರೆ ಬೇರೆ ತಾಲೂಕಲ್ಲಿ ಒಂದು ಕಡೆ ಕಡಿಮೆ, ಒಂದು ಕಡೆ ಜಾಸ್ತಿ ಇರುತ್ತೆ. ಸಂಪೂರ್ಣವಾಗಿ ಹೈ ರೆಸೊಲ್ಯೂಷನ್ ಡಿಜಿಟೈಸೇಷನ್ ಸ್ಕ್ಯಾನಿಂಗ್ ಮಾಡಿಸಿ, ಕೀವರ್ಡ್ ಇಂಪುಟ್ ಮಾಡಿಸಿ ನಾವು ಅದು ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀವಿ. ವಿಲೇಜ್ ವಾರು, ಸರ್ವೆ ನಂಬರ್ ವಾರು ನಮ್ಮ ಕಡೆ ಮಾಹಿತಿ ಇರೋ ರೀತಿ. ಯಾಕೆಂದರೆ ಯಾರು ಅದು ಆದ ನಂತರ ತಿದ್ಸೋಕ್ಕೆ ಅವಕಾಶ ಇರೋದಿಲ್ಲ, ಮ್ಯಾನಿಪುಲೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಕಡೆ ಸರಿಯಾಗಿ ಮಾಹಿತಿ ಯಾವಾಗಲೂ ಇರುತ್ತೆ ಮತ್ತು ಯಾರು ರೈಟ್ಫುಲ್ ಓನರ್ ಆಫ್ ದಟ್ ಲ್ಯಾಂಡ್ ಇದ್ದಾರೆ ಅವ್ರಿಗೇನೆ ಆ ಲ್ಯಾಂಡ್ ಸುರಕ್ಷಿತವಾಗಿ ಇರುತ್ತೆ ಅಂತ ಒಂದು ನಾವು ಗ್ಯಾರಂಟಿ ಕೊಡಬಹುದು. ಹಾಗಾಗಿ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲದೆ ಬಗೈರ್ ಹುಕುಂ ಸಮಿತಿ ತಮಗೆ ಗೊತ್ತಿರೋ ಹಾಗೆ ಎಲ್ಲ ತಾಲೂಕುಗಳಲ್ಲಿ ರಚನೆ ಆಗಿದೆ. ಅವ್ರದ್ದು ಒಂದು ಆ್ಯಪ್ ಮುಖಾಂತರನೇ ಆಟೋಮ್ಯಾಟಿಕ್ ಫಾರ್ಮ್ 10 ಮತ್ತು ಹಕ್ಕುಪತ್ರ ಜನರೇಷನ್ ಆಗುತ್ತೆ. ಆ ಒಂದು ವರ್ಕ್ ಫ್ಲೋ ನಾವು ಆಲ್ರೆಡಿ ಡಿಫೈನ್ ಮಾಡಿಸಿದ್ದೀವಿ, ಅದನ್ನು ನಾವು ಪ್ರಿಪೇರ್ ಮಾಡಿಸಿದ್ದೀವಿ. ಈ ತಿಂಗಳು ಕೊನೆವರೆಗೆ ಎಲ್ಲ ಕಡೆ ಸಮಿತಿ ಮೀಟಿಂಗ್ ಆಗುತ್ತೆ. ಈಗ ನಿಮಗೆ ಗೊತ್ತಿದೆ, ಸೆಷನ್ ನಡೀತಾ ಇದೆ. ಸಾಮಾನ್ಯ ಶಾಸಕರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಅವ್ರನ್ನೂ ಅದನ್ನು ಮಾಡಿಸ್ತಾರೆ. ಅದು ಮುಂದಿನ ಇದು ಸೆಷನ್ ಆದ ನಂತರ ಅದನ್ನು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬಹಳಷ್ಟು ಬೇರೆ ಬೇರೆ ಕಡೆ ಎಲ್ಲಿ ಪ್ರಾಬ್ಲಮ್ಗಳು ಆಯಿತು ಮತ್ತು ಎಲ್ಲಿ RTCಯಲ್ಲಿ ಭೂಮಿ ಡೇಟಾಬೇಸಲ್ಲಿ ತಪ್ಪುಗಳು ಇತ್ತು, ಕಂದಾಯ ಗ್ರಾಮದ ಹಕ್ಕುಪತ್ರ ಯಾವ್ಯಾವುದು ಪೆಂಡಿಂಗ್ ಇದೆ, ಅದು ಎಲ್ಲ ನಾವು ಕಾಫಿ ಒಂದು ಕನ್ಕ್ಲೂಷನ್ಗೆ ತಂದಿದ್ದೀವಿ. ಅದೆಲ್ಲ ಒಂದೊಂದಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ರೀತಿ ನಾವು ಅದು ವಿತರಣೆ ಕಾರ್ಯಕ್ರಮನೂ ಮಾಡ್ತೀವಿ. ಮತ್ತು ಅಲ್ಲದೆ ತಮ್ಮೆಲ್ಲರಿಗೆ ಮಾಹಿತಿ ಕಾಲಕ್ಕೆ ಕೊಡ್ತೀವಿ. ಸೊ ದಟ್ ನಿಮ್ಮ ಮುಖಾಂತರ ಜನರಿಗೆ ಗೊತ್ತಾಗಲಿ. ಭಾಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ, ಇದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಂದರೆ ತಮ್ಮ ಮುಖಾಂತರ ಅವರೆಲ್ಲರಿಗೆ ಮಾಹಿತಿ ಹೋಗಲಿ ಅಂತ ಅದು ಒಂದು. ಆ್ಯಂಡ್ ಸಿನ್ಸ್ ಎನಿಹೋ ನೀವೆಲ್ಲರೂ ಬಂದಿದ್ದೀರಿ, ಮಳೆ ಬರ್ತಾ ಇದೆ ಎಲ್ಲ ಕಡೆ. 45% ಎಕ್ಸೆಸ್ ಮಳೆ ಬಂದಿದೆ ನಮಗೆ. ವಾಡಿಕೆಯಿಂದ ಜಾಸ್ತಿನೇ ಮಳೆ ಬಂದಿದೆ. 94% ಬಿತ್ತನೆ ಈಗಾಗಲೇ ಎಲ್ಲ ಕಡೆ ಆಗಿ ಹೋಗಿಬಿಟ್ಟಿದೆ. ನಿಮ್ಮ ಕಡೆಯಿಂದ ನಾನು ರೈತರಿಗೆ ಒಂದು ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. 1,32,000 ರೈತರು ಈಗಾಗಲೇ ವಿಮೆಗೆ ಅವರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಅವರು 10% ಮಾತ್ರ ಕಟ್ಟಬೇಕಾಗಿರೋದು ಪ್ರೀಮಿಯಂ. ಹಾಗಾಗಿ ಮಿಕ್ಕಿದ್ದು ಅವರು ಸಹ ಜುಲೈ 31ನೇ ತಾರೀಕುವರೆಗೆ ಕಾಲಾವಕಾಶ ಇದೆ. ದಯವಿಟ್ಟು ಅವರೆಲ್ಲರೂ ನೋಂದಣಿ ಮಾಡಿಸ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ಏನಾದರೂ ಅತಿವೃಷ್ಟಿ ಅಥವಾ ಯಾವುದಾದ್ರೂ ಬೇರೆ ರೀತಿ ಹಾನಿ ಆದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಮಿಕ್ಕಿದು ಸರ್ಕಾರದಿಂದನೂ 90% ಪ್ರೀಮಿಯಂ ಅವರು ಸರ್ಕಾರ ವತಿಯಿಂದ ಕಟ್ ಆಗಿರುತ್ತೆ. ಹಾಗಾಗಿ ರೈತರು ಬಾಂಧುಗಳಲ್ಲಿ ಬರೀ 960 ರೂಪೀಸ್ ತೊಗರಿಗೋಸ್ಕರ ಅಷ್ಟೇ ಪ್ರೀಮಿಯಂ ಇರೋದು, ಭಾಳ ಕಡಿಮೆ ಇದೆ. ಒಂದು 600 ಮ್ಯಾಕ್ಸಿಮಮ್ ಐ ಥಿಂಕ್ ಅರಿಶಿನಿಗೋಸ್ಕರ 7,000 ಇದೆ ಅಷ್ಟೇ. ಇಲ್ಲಾಂದರೆ 1,000 2,000 ಅಷ್ಟೇ ಇರೋದು ಪರ್ ಹೆಕ್ಟೇರ್ಗೆ. ತುರ್ಗೆ ಎಸ್ಪೆಷಲಿ ಮಳೆ ಆಶ್ರಿತ ತೊಗರಿ ಇರೋದು ಬರೀ 960 ರೂಪಾಯಿ. ಹಾಗಾಗಿ ಅವರೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂದರೆ ಅಷ್ಟು ಒಂದು ಪ್ರೀಮಿಯಂ ಕಟ್ಸ್ಬೇಕು. 31ನೇ ತಾರೀಕು ಜುಲೈವರೆಗೆ ಕಟ್ಸ್ಕೋಬೇಕು. ಇನ್ಶೂರೆನ್ಸ್ ಆಗಿರುತ್ತೆ ಅಂದರೆ ಅವ್ರಿಗೇನು ಒಂದು ಅವ್ರಿಗೆ ಇದಿರುತ್ತೆ ಅಂತ, ಸ್ಟ್ರೆಂತ್ ಇರುತ್ತೆ ಅಂತ ನನ್ನ ಕಡೆಯಿಂದ ಒಂದು ವಿನಂತಿ ಇದೆ. ಎಲ್ಲ ರೈತರುಗಳಿಗೆ, ಎಲ್ಲ ನಮ್ಮ ಗ್ರಾಮೀಣ ಬಾಂಧುಗಳಿಗೆ ನಾವು ಅದೊಂದು ವಿನಂತಿ ಮಾಡಿಸ್ಕೊಳ್ತೀನಿ. ದಯವಿಟ್ಟು ನೀವು ಹೆಚ್ಚಿನ ಪ್ರಚಾರ ಕೊಡಿ. ಯಾಕೆಂದರೆ ಈ ತಿಂಗಳು ಕೊನೆಯ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಇವತ್ತು 24ನೇ ತಾರೀಕಿದೆ, ಒಂದು ವಾರ ಕಾಲಾವಕಾಶ ಇದೆ. ಎಲ್ಲರೂ ದಯವಿಟ್ಟು ವಿಮೆಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅಂದರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಡಿಸ್ಪ್ಯೂಟಲ್ಲಿ ಇರುತ್ತೆ. ಹೌದು, ಡಿಸ್ಪ್ಯೂಟಲ್ಲಿ ಇದ್ದಾಗ ಬೇರೆ SOP ಬರುತ್ತೆ. ಬಟ್ ನಾವು ಜನರಲಿ ಏನು ಮಾಡ್ತೀವಿ, ಡಿಸ್ಪ್ಯೂಟಲ್ಲಿ ಇದ್ದಾಗೂ ಜಂಟಿ ಓನರ್ಶಿಪ್ ಕೂರಿಸ್ಬಿಡ್ತೀವಿ. ಯಾರಿಗೆ ಎಷ್ಟು ಅಂತ ಖಚಿತಪಡಿಸೋದು ಕೋರ್ಟಲ್ಲಿ ಇರುತ್ತೆ, ಅಥವಾ ರೆವೆನ್ಯೂ ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ ಎಲ್ಲಾದರೂ ಅವರು ಲಿಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೇನು ಅವ್ರದ್ದು ಫ್ಯಾಮಿಲಿ ಟ್ರೀ ಪ್ರಕಾರ ಎಲ್ಲರದ್ದು ಹೆಸರು ಕೂರಿಸಿರ್ತೀವಿ. ಬಿಕಾಸ್ ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಇರುತ್ತೆ, ಅದು ಡಿಸ್ಪ್ಯೂಟಲ್ಲಿ ಇರುತ್ತೆ. ಸಾಕಷ್ಟು ಬೇರೆ ಬೇರೆ ಸಿನಾರಿಯೋ ಬರುತ್ತೆ.
ಬಟ್ ಬಹಳಷ್ಟು ಕಡೆ ಆ ರೀತಿ ಇರೋದಿಲ್ಲ. ಅವ್ರು ಹೇಳ್ತಾರೆ 1/3 ಅವ್ರಿಗೆ ಹೋಗಲಿ, 1/3 ನಮಗೆ ಬರಲಿ, ನಾವು 1/3 ಇವ್ರಿಗೆ ಹೋಗಲಿ. 3 ಮಕ್ಕಳಿದ್ದಾರೆ ಅಂದರೆ 3 ಮಂದಿನೂ ಡಿವಿಷನ್ ಮಾಡಿಸ್ಕೊಳ್ತಾರೆ. ಆವಾಗ ನಾವು ಆಧಾರ್ ಲಿಂಕ್ ಅದು ಇದಾಗತ್ತೆ, ಪಾರ್ಟಿಷನ್ ಆಗತ್ತೆ ಅಲ್ವಾ. ಆವಾಗ ಡಿಸ್ಪ್ಯೂಟ್ ಇದ್ದಾಗ ನಾವು ಡಿಸ್ಪ್ಯೂಟ್ ಕೇಸಿಗೆ ಸೆಪ್ರೇಟ್ ಟ್ಯಾಗಿಂಗ್ ಮಾಡೋದು ಒಂದು ಹೊಸ SOP ಮಾಡ್ತೀವಿ. ಬಟ್ ಎಷ್ಟು ಮಟ್ಟಿಗೆ ಸಾಧ್ಯ, ಎಲ್ಲಿ ಡಿಸ್ಪ್ಯೂಟ್ ಇಲ್ಲ ಅದು ನಾವು ಕ್ಲಿಯರ್ ಮಾಡ್ಬೋದಲ್ವ. ಡಿಸ್ಪ್ಯೂಟ್ ಇರೋದು ನೋಡಿ ಆಯ್ತಾ, ಇಟ್ ವಿಲ್ ಗೋ ಇನ್ ರೆವಿನ್ಯೂ ಕೋರ್ಟ್, ಇಲ್ಲ ಅಂದರೆ ಇಟ್ ವಿಲ್ ಗೋ ಟು ಸಿವಿಲ್ ಕೋರ್ಟ್, ಇಲ್ಲ ಮ್ಯಾಕ್ಸಿಮಮ್ ಹೈಕೋರ್ಟ್ಗೆ ಹೋಗುತ್ತೆ. ಹೌದು, ಇಲ್ಲ ಕೋರ್ಟಲ್ಲಿ ಇದ್ದಾಗ ತೀರ್ಮಾನನೇ ಬಾಕಿ ಇದೆ ಅಲ್ವಾ, ಆವಾಗ ನಾವು ಯಾರಿಗೆ ಲಿಂಕ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ಹೇಳ್ತಾ ಇರೋದು, ಆವಾಗ ಲಿಂಕ್ ಅದು ಡಿಸ್ಪ್ಯೂಟ್ ಕೇಸಿದ್ದು ಸೆಪ್ರೇಟ್ SOP ಇಟ್ಟು ನಾವು ಸೆಪ್ರೇಟ್ ಫ್ಲಾಗಿಂಗ್ ಮಾಡಿಸಿ ಇಡ್ತೀವಿ. ಸೊ ಏನಾಗುತ್ತೆ, ನಮ್ಮದು ಈಗ ರೆವಿನ್ಯೂ ಕೇಸಸ್ದು ಏನಿದೆ, RCCMS ರೆವಿನ್ಯೂ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದಿದೆ, ಭೂಮಿ ಡೇಟಾಬೇಸ್ ಇದೆ. ಅದರಲ್ಲಿ ಡಿಸ್ಪ್ಯೂಟ್ ಕೇಸಸ್ ಯಾವುದು ಯಾವ್ಯಾವ RTC ಮೇಲೆ ಯಾವ್ಯಾವ ಸರ್ವೆ ನಂಬರ್ ಇದೆ ಈಗಲೇ ನಾವು ಸರ್ಚ್ ಮಾಡಿ ತೆಗಿಬಹುದು. ಅದೇ ರೀತಿ ಅದರಲ್ಲಿ ಟ್ಯಾಗಿಂಗ್ ಮಾಡಿಬಿಡ್ತೀವಿ. ಡಿಸ್ಪ್ಯೂಟಲ್ಲಿ ಇರೋದು ಕೇಸಸ್ ಆ ಕೋರ್ಟ್ ಕೇಸ್ಗೆ ಟ್ಯಾಗಿಂಗ್ ಮಾಡ್ತೀವಿ, ಕೋರ್ಟ್ ಕೇಸ್ದು ತೀರ್ಮಾನ ತಕ್ಕಂತಹ ನಾವು ಟ್ಯಾಗಿಂಗ್ ಮಾಡಿಸ್ತೀವಿ. ಆ ರೀತಿ ಮಾಡಿಸ್ಕೊಳ್ಬೇಕಾಗಿದೆ. ಬಟ್ ವೈಲ್ ದ ಡಿಸ್ಪ್ಯೂಟ್ ಇಸ್ ಅಂಡರ್ ವೇ, ವೈಲ್ ಇಟ್ಸ್ ಅಂಡರ್ ಹಿಯರಿಂಗ್, ವಿ ವಿಲ್ ಜಸ್ಟ್ ಫ್ಲಾಗ್ ಇಟ್, ವಿ ವಿಲ್ ನಾಟ್ ಆಕ್ಟ್ ಆನ್ ಇಟ್. ಅದರಲ್ಲಿ ಕ್ರಮ ತಗೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲ, ಕೋರ್ಟ್ದು ತೀರ್ಮಾನ ಬರೋವರೆಗೆ. ಆಧಾರ್ ಸೀಡಿಂಗ್ ಮಾಡೋಕ್ಕೆ, ಆಧಾರ್ ಸೀಡಿಂಗ್ ಯಾವಾಗ, ಇಟ್ ಇಸ್ ಬೇಸ್ಡ್ ಆನ್ ಕನ್ಸೆಂಟ್, ಬಟ್ ಅದಕ್ಕೆ ಓನರ್ಶಿಪ್ ಖಚಿತಪಡಿಸ್ಬೇಕಲ್ಲ. ಡಿಸ್ಪ್ಯೂಟ್ ಇದ್ದಾಗ ಓನರ್ಶಿಪ್ ಇರೋದಿಲ್ಲ, ಹಾಗಾಗಿ ಅದು ಆಧಾರ್ ಸೀಡಿಂಗ್ ಮಾಡೋಕ್ಕೆ ಅದು ಮೇ ಬಿ 10% ಇರಬಹುದು, ಬಟ್ 90% ಮಾಡಬಹುದಲ್ಲ. 90% ಜನರಿಗೆ ಅನುಕೂಲ ಆಗುತ್ತೆ. ನೀವು ಡಿಸೈಡ್ ಮಾಡಿ ಯಾರ್ದು ಫಸ್ಟ್ ಉತ್ತರ ಕೊಡಬೇಕು. ಏನು ಹಿಂದೆ ಏನು ಮಾಡಿದ್ದಾರೆ, ಅದು DBT ನಾವು ಈ ಸಲ ಈ ವರ್ಷ ಅದೇ ನಾನು ಅವ್ರ ಬ್ಯಾಂಕ್ಗೆ ಆಧಾರ್ಗೆ ಲಿಂಕ್ ಮಾಡಿದ್ದಾರೆ. DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಪೇಮೆಂಟ್ ಆಗಿದೆ. ಈಗ RTCಗೆ ಆಧಾರ್ ಲಿಂಕ್ ಮಾಡಿದೆ. ಈಗ ನಾವು ಹಿಂದೆ ಹೇಗೆ ಮಾಡ್ತಾಯಿದ್ರಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಪರಿಹಾರ ತಂತ್ರಾಂಶದಲ್ಲಿ ಹೇಗಿತ್ತು ಹಿಂದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಲಾಸ್ಟ್ ಇಯರ್ ನಮ್ಮದು ಆಲ್ಮೋಸ್ಟ್ 2,73,000 ರೈತರದ್ದು ಡೇಟಾಬೇಸ್ ಕ್ರಿಯೇಟ್ ಮಾಡಿ ಮೆಮೊರಾಂಡಮ್ ಮಾಡಿ, ಎಷ್ಟು ಮಂದಿ ಸಣ್ಣ ರೈತರು ಅಷ್ಟು ಮಂದಿ ಅದನ್ನು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಗುರುಸಿ ಮೆಮೊರಾಂಡಮ್ ಕಳಿಸ್ತೀವಿ. ಗೌರ್ಮೆಂಟ್ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಇಷ್ಟು ಪರಿಹಾರ ನಿಗದಿ ಮಾಡಿ ನಮಗೆ ರಿಲೀಸ್ ಮಾಡ್ತಾರೆ. ಆವಾಗ ಆ ರೀತಿ ಪ್ರೊಸೆಸ್ ಮಾಡ್ತಾಯಿದ್ವಿ. ಈಗ ಅದಾದ ನಂತರ ಹಿಂದಿನ ವರ್ಷ 22-23ವರೆಗೆ ಹೇಗಿತ್ತು, ನಾವು ಪ್ರತಿ ರೈತರದ್ದು ಡೇಟಾಬೇಸ್ ಎಂಟ್ರಿ ಮಾಡಬೇಕಾಗಿತ್ತು. ಈ ವರ್ಷ 23-24 ಏನು ಇಂಪ್ರೂವ್ಮೆಂಟ್ ಆಯಿತು ಅಂದರೆ, ಆ ಡೇಟಾಬೇಸ್ DBT ನೇರವಾಗಿ ಮಾಡಿದ್ದೀವಿ. ಎಂಟ್ರಿ ಮಾಡಲಾರ್ದು ಬರೀ RTC ಡೇಟಾ ಫೆಚ್ ಮಾಡಿ ನಾವು ಪೇಮೆಂಟ್ ಮಾಡಿದ್ದೀವಿ. ಈ ಸಲ ಏನಾಗುತ್ತೆ, ಅದನ್ನು ಬೇಕಾಗೋದಿಲ್ಲ. ನಮ್ಮ ಮೆಮೊರಾಂಡಮ್ ಏನು ಹೋಗಿದೆ, ನೇರವಾಗಿ ಆಧಾರ್ ಬೇಸ್ಡ್ ಲಿಂಕ್ ಆಲ್ರೆಡಿ ಇದೆ, ಕನ್ಸೆಂಟ್ ಆಲ್ರೆಡಿ ಇದೆ, ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ ಅಮೌಂಟ್ ಬೀಳೋ ರೀತಿ ಆಗುತ್ತೆ. ಇದು ಬರೀ ಪರಿಹಾರ ಒಂದು, ಅದಲ್ಲದೆ ಸಾಕಷ್ಟು ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಇನ್ಶೂರೆನ್ಸ್ ಇರಬಹುದು. ಇಲ್ಲ, ಮುಂಚೆ ಮಾಡಿರೋದು ಗೋಪಾಲ್ ಅವರೇ, ಅವ್ರು ಮಾಡಿರೋದು ಬ್ಯಾಂಕ್ ಖಾತೆಗೆ. ಈ ಸಲ ಮೊದಲೇ ಸತಿ RTCಗೆ ಮಾಡ್ತಾ ಇರೋದು, ಮೊದಲೇ ಸತಿ ಅವರು RTCಗೆ ಮಾಡ್ತಾ ಇರೋದು ಆಧಾರ್ ಸೀಡಿಂಗ್. ತಾವು ಏನೋ ಕೇಳ್ತಾ ಇದ್ರು. ಅದು ಪ್ರೊಸೆಸ್ ಆಫ್ಕೋರ್ಸ್ ಮಾಡ್ತೀವಿ. ಅಲ್ಲಿ ಫಿಸಿಕಲ್ ನಮಗೆ ಗೊತ್ತಾಗ್ಬಿಡುತ್ತೆ, ಈ ಒಂದೇ ಪಹಣಿಗೆ ಇಬ್ರು ಓನರ್ಸ್ ಮುಂದೆ ಬರ್ತಾ ಇದ್ದಾರೆ ಅಂದರೆ ಆ ಸೆಟಲ್ ಮಾಡೋಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಹಳ್ಕಟ್ಟ ಅಂತ ಒಂದು ಗ್ರಾಮ ಇತ್ತು ಚಿತ್ತಾಪುರ ಕಾನ್ಸ್ಟಿಟ್ಯೂಯೆನ್ಸಿಲಿ. ಅಲ್ಲಿ ಹೇಗಿತ್ತು, ಜಂಪಿಂಗ್ ಸರ್ವೆ ನಂಬರ್ಸ್, ಒಂದು ಸರ್ವೆ ನಂಬರ್ ಒಂದು ಜಮೀನಿಗೆ 2 to 3 ಸರ್ವೆನೇಸ್ ಬರ್ತಾ ಇತ್ತು, ಒಂದು ಜಮೀನಿಗೆ ಸರ್ವೆ ನಂಬರ್ ಇಲ್ಲದೇ ಇತ್ತು. ಅದು ಗುರ್ತು ಮಾಡಿದ ತಕ್ಷಣ BMC ಭೂಮಿ ಮಾನಿಟರಿಂಗ್ ಸೆಲ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಪೂರ್ತಿ ಊರ್ದು ನಾವು ತಿರ್ಸಿದ್ದೀವಿ. ಈ ರೀತಿ ಇಶ್ಯೂಸ್ನ ಆಚೆ ಬರುತ್ತೆ, ತಿರ್ಸೋಕ್ಕೆ ಸರಿಪಡಿಸೋಕ್ಕೆ ಅವಕಾಶ ಆಗುತ್ತೆ. ಹೌದು ಇಲ್ಲ, ಪ್ರೊಆಕ್ಟಿವ್ ಗವರ್ನೆನ್ಸ್ ಮಾಡ್ತಾ ಇದ್ದೀವಿ. ಅವ್ರು ಬಂದನ್ನು ಹೇಳಾದ್ಮೇಲೆ ಮಾಡೋಕ್ಕಿಂತ ನಾವೇ ಗುರ್ಸಿ ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡಬಹುದು ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇರೋದು. ಡಬಲ್ ಇರುತ್ತೆ ಅಂತ, ಹೌದು. ಅದು ಎಷ್ಟು ಗುರುತಿಸಿದೀವಿ 1 by 1 ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ನನ್ನ ಅಪೀಲ್ ಏನಂದರೆ, ಯಾಕೆಂದರೆ 67% ಮಾತ್ರ ಆಗಿದೆ, ಇನ್ನೂ 33% ಬಾಕಿ ಇದೆ ನಮ್ಮದು. ಜನರು ಸ್ವಲ್ಪ ಮುಂದೆ ಬಂದು ಮಾಡ್ತಾರೆ ಅಂದರೆ ಅದು ಡೆಫಿನೆಟ್ಲಿ ಅದು ಇನ್ನೂ ಜಾಸ್ತಿ ಬರಬಹುದು. ಈ ರೀತಿ ಕೇಸಸ್ ಈಗಾಗಲೇ ಗುರ್ತಿರೋದು ಕೇಸಸ್ ಬಿಟ್ಟು ಸಾಕಷ್ಟು ಇನ್ನೂ ನಮ್ಗೆ ಗಮನಕ್ಕೆ ಬರಬಹುದು. ದಯವಿಟ್ಟು ಎಲ್ಲರೂ ಮುಂದೆ ಬಂದು ಮಾಡಿಸ್ಕೊಳ್ತಾರೆ ಅಂದರೆ ಮಿಕ್ಕಿದೂ ಕೇಸಸ್ ನಾವು ಗುರ್ಸಿ 1 by 1 ಟ್ಯಾಕಲ್ ಮಾಡ್ತಾ ಹೋಗಬಹುದು, ಸೊಲ್ಯೂಷನ್ ಸಿಗುತ್ತೆ ಜನರಿಗೆ.